ಮಾಡ್ಕೊಳ್ಳಿ, ನೀವು ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡಿ. ಇನ್ನ ಒಂದು ದಿವಸ 1 ತಿಂಗಳು 2 ತಿಂಗಳಾದ್ಮೇಲೆ ಇದೇ ಜಾಗದಲ್ಲಿ ಮೀಟಿಂಗ್ ಕರೆಯೋಣ. ಆವತ್ತು ನಿಮ್ಮ ಒಪಿನಿಯನ್ ಹೇಳಿ, ಬೇಡ ಅಂತ ತೀರ್ಮಾನ ಮಾಡಿ, ಬೇಡ ಅಂತಾನೆ ಹೋಗೋಣ. ಅದೇನಿದೆ, ಬೇಡ ಅಂತಾನೆ ಹೋಗೋಣ ಆವತ್ತು. ಯಾಕಂದ್ರೆ ಇಲ್ಲ, ಇವತ್ತು ನಮ್ಗೆ ಹೇಳಿದ್ದಾರೆ ಕೆಲವರು, ನಾನು ಅವ್ರ ಹೆಸರು ಕೇಳೋದಿಲ್ಲ, ಮಾಡಿ ಸರ್ ನಾವೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೇನು ಹೇಳ್ತಿದ್ದ? ಇಲ್ಲ ಮಾಡಿ ಅಂತ ಹೇಳಿದ್ದಾರೆ. ಅದು 80% ಒಪ್ಪಿಗೆ ಬರಬೇಕು, 80% ಒಪ್ಪಿಗೆ ಬರಬೇಕು. ಅದಕ್ಕೆ ನೀವು ಇಲ್ಲ ಒಂದು ದಿವಸ ಚರ್ಚೆ ಮಾಡಿ ಅಂತ ಹೇಳ್ತಾರೆ. ನೀವೇ ಯಾರಾಗಿ ನಾವು ಚರ್ಚೆ ಮಾಡ್ತೀವಿ. ಮೀಟಿಂಗ್ ಕರೆಯೋಣ, ಆ ಮೀಟಿಂಗ್ ಅಲ್ಲಿ ಇನ್ನೂ ಒಂದ್ಸಲಿ ಚರ್ಚೆ ಮಾಡೋಣ, ಫೈನಲ್ ತೀರ್ಮಾನ ಮಾಡಿ ಒಂದು ರೆಸಲ್ಯೂಷನ್ ಮಾಡೋಣ. ಏನಾಗುತ್ತೆ ತೀರ್ಮಾನ ಯಾರು ಒಪ್ಕೊಳ್ಳೋದಿಲ್ಲ, ಯಾರು ಕೂಡ ತಯಾರಿಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ಇರೋ ಲ್ಯಾಂಡ್ ಈ ಗಾಂಧಿನಗರ ಸಂಬಂಧಪಟ್ಟವರು ಯಾರು ಬಂದಿಲ್ಲ. ದಯವಿಟ್ಟು ಸಂಬಂಧಪಟ್ಟವ್ರು ಯಾರು ಮಾತಾಡಬೇಡಿ. ಇಂಪ್ರೂವ್ ಆಗುತ್ತೆ ಅನ್ನೋದು ಸುಳ್ಳು. ಅದು ಆಟೋಮೆಟಿಕ್ ಇಂಪ್ರೂವ್ ಆಗುತ್ತೆ. ಆಗದೆ ಇರೋ ಜಾಗಗಳು ಯಾವ್ದಾದ್ರು ಇದ್ರೆ ನೀವು ಮಾಡಿ. ಆವಾಗಲೇ ನಮ್ಮ ಅನಿಲ್ ಅಣ್ಣವ್ರು ಒಂದು ಮಾತು ಹೇಳಿದ್ರು, ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮಾಡ್ತೀರಿ, ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತ. ಹಂಗ್ ಸ್ಟ್ಯಾಂಡರ್ಡ್ ಆಗಿ ಮಾತಾಡಿದ್ರೆ ಅನಿಲ್ ಅಣ್ಣವ್ರು ಏನಕ್ಕೆ ಲೋಟಸ್ ಲೇಔಟ್ ಅಲ್ಲಿ ಮನೆ ಕಟ್ತಾ ಇದ್ರು, ಇಲ್ಲೇ ಕಟ್ತಾ ಇದ್ರು. ಗದ್ದೆ ಕಂಡವರು ನಾವೆಲ್ಲ ಅಣ್ಣ ತಮ್ಮಂದ್ರು. ಈಗಾಗಲೇ ನಾವು ಟಮಕ ಇಂಡಸ್ಟ್ರಿಯಲ್ ಏರಿಯಾಗೆ ಜಮೀನು ನಾವು ಕಳ್ಕೊಂಡು ಹಾಳಾಗೋಗಿದ್ದೀರಿ. ಇನ್ನು ನಮ್ಮ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಬರ್ಬೇಡ್ರಿ ನೀವು. ಇನ್ನು ತಿಂಗಳಾದ್ರೂ ಅಷ್ಟೇ, ವರ್ಷ ಆದ್ರೂ ಅಷ್ಟೇ, ನಾವ್ ಯಾರು ರೈತರು ಕೊಡೋದಕ್ಕೆ ರೆಡಿ ಇಲ್ಲ. ದಯವಿಟ್ಟು ಬಿಟ್ಬಿಡಿ. ಯಾರಾದ್ರೂ ಇವಾಗ ನೀವು ಒಂದು ಮಾತು ಹೇಳಿದ್ರೆ ಯಾರೋ ಕೊಡ್ತೀನಿ ಅಂತ, ಅವ್ರು ಕೊಟ್ಟರೆ ನೀವು ತಗೊಳ್ಳಿ. ದಯವಿಟ್ಟು ನಿಮ್ಮ ಮೇಲೆ ಶಾಸಕರ ತುಂಬಾ ಗೌರವ ಇದೆ. ದಯವಿಟ್ಟು ಇಂಥ ಮೀಟಿಂಗ್ಗಳೆಲ್ಲ ತಾವು ಕರಿಬೇಡ್ರಿ. ಇನ್ನೂ ಕುಡಿಯೋ ನೀರು ವ್ಯವಸ್ಥೆ, ಎತ್ತಿನ ಹೊಡೆಯೋದು ಅಂತವೇನಾದ್ರು ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ. ನಾವ್ ಯಾರು ಕೊಡೋದಿಲ್ಲ. ದಯವಿಟ್ಟು ಈ ಕಾರ್ಯಕ್ರಮ ಇವತ್ತು ಬಿಟ್ಬಿಡಿ. ಅದ್ರ ಜೊತೆಗೆ ಒಂದ್ ನಿಮಿಷ ನಾವು ಮಾತಾಡುವಾಗ ಒಂದು ಆಪ್ಷನ್ ಕೊಟ್ಟೆ. ಕೋಡಿ ಕಣ್ಣೂರು ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಕಷ್ಟು ಹಣ ಇನ್ವೆಸ್ಟ್ ಮಾಡಿದೆ ಕೆಯುಡಿ ಅಂತ. ಮತ್ತೆ ಕನ್ವರ್ಷನ್ ಮಾಡಿ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಅನ್ನೋಂಥದ್ದು ಆಪ್ಷನ್ ಕೊಟ್ಟೆ. ಅದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ. ಅದು ಕ್ಯಾನ್ಸಲ್ ಆಗಿದೆ. ಅದೇನಾಯ್ತು? ಅದು ಕ್ಯಾನ್ಸಲ್ ಆಗಿದೆ. ಹೌಸಿಂಗ್ ಬೋರ್ಡ್ ಅವರು ಅದನ್ನ ಮಾಡಿದ್ದವಾಗ ಹೌಸಿಂಗ್ ಬೋರ್ಡ್ ಅವರು ಮಾಡಿದ್ದು, ಕೆಯುಡಿ ದುಡ್ಡು ಖರ್ಚು ಇನ್ನೂ ನೆನಪಿದೆ. ಬೇಕಾದ್ರೆ ಇಲ್ಲಿ ಹಳೆ ಅಫಿಷಿಯಲ್ಸ್ ಇದ್ರೆ ಕೇಳಿ. ಇಲ್ಲ ಅದೇ ಚೆಕ್ ಮಾಡಕ್ ಕೇಳಿದೀನಿ. ಏನ್ ಅಪ್ಲಿಕೇಶನ್ಸ್ ಬಂದಿದೆ ಏನೇ ಅಂತ ಚೆಕ್ ಮಾಡಿ ರಿಪೋರ್ಟ್ ತಗೊಳ್ತೀವಿ. ಚೆಕ್ ಮಾಡಿ ರಿಪೋರ್ಟ್ ಅರ್ಜಿ ಹಾಕಿದಾರಲ್ಲ, ಅದು ಚೆಕ್ ಮಾಡ. ನೀವ್ ಹೇಳಿದ್ದನ್ನು ಚೆಕ್ ಮಾಡೋಣ. ಕನ್ವರ್ಷನ್ ಆಗಿರೋ ಲ್ಯಾಂಡ್ ಸರ್ ಅದು. ಹೌದು. ಆಮೇಲೆ ರೈತರು ಬೇರೆ ಬೇರೆಯವ್ರಿಗೆಲ್ಲ ಮಾರ್ಬಿಟ್ಟಿದ್ದಾರೆ. ಅಲ್ಲ, ಯಾಕಂದ್ರೆ ದುಡ್ಡು ಕೊಟ್ಟಿಲ್ಲ ಅಂತ ಅವರು ವಾಪಸ್ ತಗೊಂಡಿದ್ದು. ಅದೇ ಅದಕ್ಕೆ ಇವಾಗ ಹಂಗಾಗೋದು. ಮೊದ್ಲೇನೋ ದುಡ್ಡಿನ ಸಮಸ್ಯೆ ಇತ್ತೇನೋ ಹಂಗಾಯ್ತು. ಇವಾಗ ದುಡ್ಡು ಬೇಕಾದಷ್ಟು ದುಡ್ಡಿದೆ. ಅಂದ್ರೆ ಬೇಕಾದಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು ನಾವ್ಯಾರು ರೈತರನ್ನ ಬಂದ್ಬಿಟ್ಟು ನಿಮ್ಗೆ ಏನಿದೆ ರೈತರನ್ನ ಕೇಳ್ದೆ ಏನಾದ್ರೂ ಒಂದು ಪ್ರೋಸೆಸ್ ಮಾಡಿದೀವ? ಹೋಗ್ಬಿಟ್ಟು ಒಂದು ಸರ್ವೆ ಮಾಡಕ್ಕಾದ್ರೂ ಹೋಗಿದಾರ ಯಾರು? ಯಾಕಂದ್ರೆ ನಿಮ್ಮನ್ನ ಕೇಳ್ಬಿಟ್ಟೇ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ. ನಿಮ್ಮ ಅಭಿಪ್ರಾಯ ವಿಧಾನ ಪರಿಷತ್ ಸದಸ್ಯರ ಒಳ್ಳೇದಿದೆ. ರೈತರು ಒಪ್ಕೊಂಡ್ರೆ ಮಾತ್ರ ನಾವು ತಗೊಳ್ತಿರೋ ಅಂತ ಒಂದು ಭಾವನೆ ನಿಮ್ಮಲ್ಲಿ ಇದೆಯಲ್ಲ, ಅದಕ್ಕೆ ಎಲ್ಲರೂ ಪರವಾಗಿ ನಿಮ್ಗೆ ಧನ್ಯವಾದಗಳು. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರು ಒಪ್ಪಿಗೆ ತಗೊಂಡೇ ಮಾಡಿ. ಮತ್ತೆ ನಿಮ್ದೇ ಕಾಂಗ್ರೆಸ್ ಸರ್ಕಾರ 2013 ಮಾಡಿರ್ತಕ್ಕಂಥ ಆಕ್ಟನ್ನೇ ಫಾಲೋ ಮಾಡ್ತೀರ ಅನ್ನುವಂತ ಒಂದು ಭರವಸೆ ನಮ್ಗಿದೆ. ಅದನ್ನ ಮನಮೋಹನ್ ಸಿಂಗ್ ಅವ್ರು ಮಾಡಿದಂತ ಭರವಸೆ, ಅದು ನಿಮ್ಗೆ ಆದೇಶ, ಅದನ್ನ ಮೀರಲ್ಲ ಅನ್ನುವಂತ ಭಾವನೆಯಿಂದ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಆ ಜೊತೆಗೆ ಡೆವಲಪ್ಮೆಂಟ್ ಬಗ್ಗೆ ದಯವಿಟ್ಟು ನೀವು ಹೋಗುವಾಗ ನಮ್ಮ ಅನಿಲ್ ಅವರು ಅಲ್ಲೇ ಮನೆ ಕಟ್ತಾ ಇದಾರೆ ಅಂತ ಆ ಕಡೆ ಒಂದು ರೌಂಡ್ ಇವಾಗ ಈ ಕಡೆ 10 ಕೋಟಿ ಮಾಡಿದೀವಣ್ಣ. ಯಾವ ಲಕ್ಷ 40 ಕೋಟಿ, ಈ ಕಡೆ 100 ಕೋಟಿ ಅಲ್ಲ. ಇಲ್ಲಿ 10 ಕೋಟಿ ಹಾಕಿದೀವಿ. ಈಗ 1 ಎಕರೆನೋ 5 ಎಕರೆನೋ ಯಾರು ಇಟ್ಕೊಂಡಿದ್ದಾರೆ. ಈಗಿರ್ತಕ್ಕಂಥ ರೈತರಿಗೆ ಯಾರಿಗೂ ಮನಸ್ಸಿಲ್ಲ ಸರ್ ಕೊಡಕ್ಕೆ. ದಯವಿಟ್ಟು ಈ ಮೀಟಿಂಗ್ ನನ್ನ ಅಭಿಪ್ರಾಯ. ಅನಿಲ್ ಅಣ್ಣವರ ಒಂದು ಮನವಿ ಅಣ್ಣ, ನಾವು ಆವಾಗಲೇ ಹೇಳಿದ್ರೆ ಬರೀ ಏನೋ ಒಂದು 10-20% ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ. ದಯವಿಟ್ಟು ಆ ಮಾಹಿತಿ ಯಾರು ನೀವು ಕೊಟ್ಟರು ಅದು ಸುಳ್ಳು. 60-70% ವ್ಯವಸಾಯ ಮಾಡ್ತಾ ಇರೋರೆ. ಏನು ಕೆಲವೊಂದು ಜಮೀನುಗಳು ನಿಮ್ಗೆ ಮುಳ್ಳುಗಿಡಗಳು ಅವು ಬೆಳ್ಕೊಂಡಿದೆ ಅಣ್ಣ. ಅದೇನೋ ಕೋರ್ಟ್ ಆ ಕಾರಣಗಳಿಂದ ಅದು ಹಂಗೆ ಇದೆ. ಎಲ್ಲ ವ್ಯವಸಾಯ ಮಾಡ್ತಾ ಇರೋರೆ. ಆಲ್ರೆಡಿ ನಾವು ಜಮೀನು ಕಲ್ಕೊಂಡಿದ್ದೀರಿ. ದಯವಿಟ್ಟು ಇಂಥ ಮೀಟಿಂಗ್ ಮಾಡಬೇಡಿ, ನಿಮ್ಗೆ ಒಳ್ಳೇದಲ್ಲ. ದಯವಿಟ್ಟು
ಇಂಥ ಮೀಟಿಂಗ್ ಇನ್ ಯಾವತ್ತೂ ನಾಳೆ ಕೇಳಬೇಡಿ, ತಿಂಗಳಲ್ಲ ವರ್ಷ ಆದ್ರೂ ಇಷ್ಟೇ. ದಯವಿಟ್ಟು ಪ್ಲೀಸ್. ದಯವಿಟ್ಟು ಮೀಟಿಂಗ್ ಕ್ಲೋಸ್ ಮಾಡಿ. ಕೊಡೋರಿಗೆ ಭೂಮಿ ಕೊಡಲ್ಲ ಅಂತ ರೈತರು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಕೊಡೋದಿಲ್ಲ ಎಲ್ಲರಿಗೆ ಧನ್ಯವಾದಗಳು. ಎಲ್ಲರಿಗೆ ಊಟ ಅರೇಂಜ್ಮೆಂಟ್ ಇದೆ, ಊಟ ಮಾಡ್ಕೊಂಡು ಹೋಗಿ. ಊಟ ಮಾಡ್ಕೊಂಡು ಹೋಗ್ಬೇಕು. ರೈತರೆಲ್ಲ ಊಟ ಮಾಡಿ, ಜಮೀನು ಕೊಡದೇ ಪರವಾಗಿಲ್ಲ, ಊಟ ಮಾಡಿ. ಹೌದು, ಅದು ಪ್ರಕೃತಿ ನಾವೇನು ಮಾಡಕ್ಕಾಗಲ್ಲ. ನೀರಿಲ್ಲ ಅಂತ ಹೇಳಿದ್ರೆ ಯಾವ ವಾರದಲ್ಲಿ ನೀರಿಲ್ಲ, ಎಲ್ಲಿ ಮಾಡಿ ನಿಮಗೆ 1 ಅವರಲ್ಲಿ ನೀರು ಒಂದು ಬೋರಲ್ಲಿ ಕೆರೆಗೆ ತುಂಬಿಟ್ರು. ರಚನೆ ತಗೊಂಡು ಕೆರೆಗೆ ತುಂಬಿಟ್ಟು ಎಲ್ಲ ಕಾಯಿಲೆ, ಶುಗರ್ಗಳು, ಬಿಪಿಗಳು, ಕಿಡ್ನಿಗಳು ಎಲ್ಲ ಹಾಳಾಗ್ತಾ ಇದೆ. ಎಲ್ಲ ಹಾಸ್ಪಿಟಲ್ಗೆ ಇಡ್ತಾ ಇದೆ. ಫಸ್ಟ್ ನೀರು ತಗೊಂಡ್ಬನ್ನಿ ಸ್ವಾಮಿ, ಎತ್ತಿನ ಒಳಗೆ ಇನ್ನೊಂದು ಕೆಯ್ಯಪತ್ರ ಡ್ಯಾಮ್ ಮತ್ತೆ ಆಮೇಲೆ ಮಾಡಿ ಸ್ವಾಮಿ. ಯರಗೋಳ್ ಡ್ಯಾಮ್ ನೀರು ಕೋಲಾರ ಬರ್ತಾ ಇದೆ. 17 ವಾರ್ಡ್ಗೆ ಯರಗೋಳ್ ಡ್ಯಾಮ್ ನೀರನ್ನ ಬಿಡ್ತಾ ಇದೀವಿ. 17 ವಾರ್ಡ್ಗೆ ಬಿಡ್ತಾ ಇದೀವಿ. ಅದು ಇನ್ನ ಪೈಪ್ ಲೈನ್ ಕನೆಕ್ಷನ್ ಇದೆ. ಕೆಲವೊಂದು ಟ್ಯಾಂಕ್ಸ್ ಕೇಳೋಣ ಸ್ವಲ್ಪ. 17 ವಾರ್ಡ್ಗೆ ಯರಗೋಳ್ ನೀರು ಕೊಡ್ತಾ ಇದ್ದೀವಿ. ಸಮಾಧಾನವಾಗಿ ಒಂದು ನಿಮಿಷ ಕುತ್ಕೋಪ. ಒಂದ್ ನಿಮಿಷ ಇರಪ್ಪ, ಕುತ್ಕೋಪ. ನಾನು ಮಾತಾಡ್ತೀನಿ, ಕುತ್ಕೋಪ. ಒಂದು ರೋಡ್ ಅಂತ ಹೇಳಿದ್ರೆ 1000 ಇರ್ತವೆ, ಕುತ್ಕೋಪ. ಆಯ್ತು, ನಮ್ಮ ರೈತರ ಸಮಸ್ಯೆ ಅದು ಪುಣ್ಯ ಕಟ್ಕೊಳ್ಳಿ ಮಾತು ಕೋಲಾರ ಟೌನಲ್ಲಿ ರೈತರ ಭೂಮಿಗೆ ಸಂಬಂಧಪಟ್ಟಂಗೆ ಇದನ್ನ ವಿಷಯವನ್ನ ಮುಕ್ತಾಯ ಮಾಡಬೇಡಿ. ಕೋಲಾರ ನಗರದ ನಾಗರಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಯಾವತ್ತಾದ್ರೂ ಒಂದು ದಿನ ನಾಳೆನೆ ಮೀಟಿಂಗ್ ಕರೀರಿ ನಗರಸಭೆಯಲ್ಲಿ. ಯಾರನ್ನ ಬಂದು ಸಿವಿಕ್ ಸಮಸ್ಯೆಗಳ ಬಗ್ಗೆ ಮಾತಾಡಲಿ. ಅವ್ರು ಎತ್ತದ್ರಲ್ಲ, ಅದಕ್ಕೆ ನಾನು ಹೇಳಿದ್ದು. ಲೇಔಟ್ ವಿಚಾರವನ್ನ ಹೇಳಿ ಎಲ್ಲ ಮುಗಿಸಿ ಆಮೇಲೆ ಅದ್ರಲ್ಲಿ ಬೇಡಿದ್ದು. ನೀವು ರೈತರು ಒಪ್ಕೊಂಡ್ರೆ ಮಾಡೋಣ, ರೈತರು ಒಪ್ಕೊಂಡಿಲ್ಲ ಬೇಡ. ಇವತ್ತು ಇಲ್ಲಿ ಸಭೆ ಸೇರಿದ್ದು ಇದಕ್ಕೋಸ್ಕರ ಏನು, ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರ ಕೋಲಾರಿಂದ ಹೊಸ ಒಂದು ನಿವೇಶನ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಮೊದಲು ಮೀಟಿಂಗ್ ಅಲ್ಲಿ ರೆಸಲ್ಯೂಷನ್ ಆಗಿ ಯಾವ ಜಾಗ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೌನ್ ಅಲ್ಲಿ ಯಾವ ಜಾಗ ನಾವು ಮಾಡ್ಕೋಬಹುದು, ಟೌನ್ಗೆ ಹತ್ತಿರದಲ್ಲಿ ಇರುವಂತದ್ದು ಅಂತ ಒಂದು ಪ್ಲಾನ್ ಮಾಡಿ ನಮ್ಮ ಹಮಾನಿಕೆರೆ ಅಚ್ಚುಕಟ್ಟು, ಆಮೇಲೆ ಗದ್ದೆಕಣ್ಣೂರು ಅಚ್ಚುಕಟ್ಟು, ಇದೆಲ್ಲ ನಾವು ಗಾಂಧಿನಗರ ಅಚ್ಚುಕಟ್ಟನ್ನ ಒಂದು ಲೇಔಟ್ ಮಾಡೋಣ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಂತ ನಾವೆಲ್ಲ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಆಮೇಲೆ ಸರ್ಕಾರಕ್ಕೂ ಪ್ರಸ್ತಾಪವನ್ನ ಕೊಟ್ಟಿದ್ವಿ. ಸರ್ಕಾರವನ್ನು ನೀವು ಮಾಡೋದನ್ನ ಮಾಡಿ ಒಪ್ಪಿಗೆ ಮಾಡಿ ಅಂತ ಹೇಳಿದ್ರು. ಸರ್ಕಾರ ನಿಮ್ಗೆ ಏನಾದ್ರು ದುಡ್ಡು ಕೊರತೆ ಇದ್ರೆ ಎಷ್ಟು ಬೇಕು ದುಡ್ಡು ಕೊಡ್ತೀವಿ ನಾವು ಅಂತ ಹೇಳಿದ್ರು. ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಸುರೇಶ್ ಅವರು ಹೇಳಿದ್ರಾಗಲ್ಲ. ಅದನ್ನ ಪ್ಲಾನ್ ಮಾಡ್ಕೊಂಡು ನಾವು ಇವತ್ತು ರೈತರನ್ನ, ಯಾಕಂದ್ರೆ ರೈತರು ಕೇಳ್ಬಿಟ್ಟೆ ಮಾಡ್ಬೇಕಲ್ಲ, ರೈತರ ವಿರೋಧದಲ್ಲಿ ಮಾಡಕ್ ಆಗೋದಿಲ್ಲ, ರೈತರು ಕೇಳ್ಬಿಟ್ಟೆ ಮಾಡ್ಬೇಕು. ಆವತ್ತು ಜನ ಬಂದ್ಬಿಟ್ಟು ನಾವ್ ಇನ್ನೊಂದು ಲೇಔಟ್ ಮಾಡಕ್ ಹೋದಾಗ ಈ ಲೇಔಟೇ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಿಜವಾಗ್ಲೂ ನೀವು ಪತ್ರಕರ್ತರು ಬೇಕಂದ್ರೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿ ಮಾಡಿದೀವಿ. ತುಂಬಾ ಚೆನ್ನಾಗಿ UGD ಲೈನ್ಸ್ ಹೋಗಿರೋದು ರಿಪೇರಿ ಮಾಡಿದೀವಿ, ಲೈಟಿಂಗ್ಸ್ ಹಾಕಿದೀವಿ, ಆಮೇಲೆ 10 ಬೋರ್ ಹಾಕಿದೀವಿ, ನೀರಿನ ಸಮಸ್ಯೆ ಬಗೆಹರಿಸಿದೀವಿ, ಆಮೇಲೆ ತಾರ್ ರೋಡ್ಸು, ಸಿಮೆಂಟ್ ರೋಡ್ಸು ಎಲ್ಲವನ್ನೂ ಮಾಡಿದೀವಿ.
10 ಕೋಟಿ ವೆಚ್ಚದಲ್ಲಿ ಮಾಡಿದೀವಿ ಅದನ್ನ. 3 ಕೋಟಿ ವೆಚ್ಚದಲ್ಲಿ ಪೈಪ್ ಲೈನ್ಸ್, UGD ಲೈನ್ಸ್, ವಾಟರ್ ಸಂಬಂಧಪಟ್ಟಂಗೆ 10 ಬೋರ್ಗಳು ಮಾಡಿದೀವಿ. ಆಮೇಲೆ ಇವಾಗ ಪಕ್ಕದಲ್ಲಿ ಹಂಗೆ ಕೂಡಲೇಟ್ ಅಟ್ಯಾಚ್ ಅಲ್ಲಿ ಇರುತ್ತೆ ಸರ್. ಅದಕ್ಕೂ 15 ಕೋಟಿ ರೂಪಾಯಿ ಇವಾಗ ಇಟ್ಕೊಂಡಿದೀವಿ. 15 ಕೋಟಿ ರೂಪಾಯಿ ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ. ಇವಾಗ ಅದನ್ನು 1 ತಿಂಗಳು 1.5 ತಿಂಗಳು ಒಳಗಡೆ ಕೆಲಸವನ್ನ ಅದನ್ನು ಮಿಕ್ಕಿದ್ದನ್ನು ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಹಳೆ ಕೂಡಲೇಟ್ ಏನಿದೆಯೋ ಈ ಕೂಡಲೇಟ್ ಅನ್ನ ಎಲ್ಲವನ್ನ ಡೆವಲಪ್ಮೆಂಟ್ ಮಾಡಿ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಇದನ್ನೆಲ್ಲ ಡೆವಲಪ್ ಮಾಡಿದ ತಕ್ಷಣ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಬೇಕು. ಇದಾದ್ಮೇಲೆ ಇನ್ನು ಹೊಸ ಲೇಔಟ್ ಒಂದು ಮಾಡಬೇಕು ಅನ್ನೋದ್ರಿಂದ ಇವಾಗ ಏನ್ ನಾವು ಗದ್ದೆಕಲ್ಲೂರು, ನಮ್ಮ ಅಮಾನಿಕೆರೆ ಅಚ್ಚುಕಟ್ಟು, ಗಾಂಧಿನಗರ ಇಷ್ಟನ್ನ ನಾವು ತಗೊಂಡು ರೈತರನ್ನೆಲ್ಲ ಕರೆದು ಇವತ್ತು ನಾವು ಮಾತಾಡಿದೀವಿ. ರೈತರ ಹತ್ರ ಎಲ್ಲ ಚರ್ಚೆ ಮಾಡಿದೀವಿ. ರೈತರು ಕೆಲವರು ನಮ್ಗೆ ಹೇಳಿದ್ದಾರೆ, ನಾವೆಲ್ಲರೂ ಮುಂದೆ ಬಂದು ಕೊಡಕ್ಕೆ ಕೊಡ್ತೀವಿ ಅಂತ ಹೇಳಕ್ ಆಗಲ್ಲಪ್ಪ, ಆದ್ರೆ ನಾವು ಕೊಡ್ತೀವಿ ಅಂತ ಕೆಲವರು ಹೇಳಿದ್ದಾರೆ. ನಾನು ಅದನ್ನ ಮೈಕಲ್ಲೂ ಹೇಳಿದ್ದೇನೆ. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ರೈತರು ನಾವು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಯಾರು ಬಂದಿರೋರು ಯಾರು ನಮ್ಗೆ ಕೊಡ್ತೀವಿ ಅಂತ ಯಾರು ಹೇಳಿಲ್ಲ. ಕೊಡ್ತೀವಿ ಅಂತ ಯಾರು ಹೇಳಿಲ್ಲ. ಎಲ್ಲ ಕೊಡ್ತೀವಿ ಅಂತ ಯಾರು ಹೇಳಿಲ್ಲ. ಅದರಿಂದ ನಾವು ನೆಕ್ಸ್ಟ್ ಟೈಮ್ ಕೊಟ್ಟಿದ್ವಿ. ಇನ್ನ 1 ತಿಂಗಳು 1.5 ತಿಂಗಳು ಟೈಮ್ ಕೊಟ್ಟಿದ್ವಿ. ನಮಗೆ 50-50 ರೇಷಿಯೋದಲ್ಲಿ ಕೊಟ್ಟರು ಓಕೆ, ಜಾಯಿಂಟ್ ವೆಂಚರ್ ಅಲ್ಲಿ ಇಲ್ಲ ಪರ್ಚೇಸ್ ಬಂದ್ರು ಓಕೆ. ಎರಡಕ್ಕೂ ನಾವು ಕೂಡ ರೆಡಿ ಇದ್ದಾರೆ. ನಮ್ಮ ಸೇರಿದಂತೆ ಕೂಡ ಅಧ್ಯಕ್ಷರು ರೆಡಿ ಇದ್ದಾರೆ, ನಮ್ಮ ಮೆಂಬರ್ಸು ರೆಡಿ ಇದ್ದಾರೆ. ಇದನ್ನೆಲ್ಲ ತೀರ್ಮಾನ ಮಾಡಿಕೊಂಡು ಒಂದು ಒಳ್ಳೆ ಲೇಔಟ್ ಮಾಡ್ಬೇಕು ಅಂತ ಒಂದು ಉದ್ದೇಶ ಇದೆ ನಮ್ಗೆ. ಅದಕ್ಕೆ ಜನ ಸಹಕಾರ ಮಾಡಿದ್ರೆ ಮಾಡ್ತೀವಿ, ಜನ ಸಹಕಾರ ಕೊಟ್ಟಿಲ್ಲ ಅಂದ್ರೆ ಮಾಡೋದಿಲ್ಲ. ನನ್ಗೇನು ಹೋಗಿ ನಾನೇ ನನ್ನ ಮನೆಗೆ ಮಾಡ್ಕೊಳ್ಳಲ್ಲ, ಅಧ್ಯಕ್ಷ ಮನೆಗೆ ಮಾಡ್ಕೊಳ್ಳೋ, MLC ಮನೆಗೆ, ಇಲ್ಲ ನಮ್ ಕೂಡ ಮೆಂಬರ್ಸ್ ಏನ್ ಅವ್ರ ಮನೆಗಳಿಗೇನೋ ಅವ್ರಿಗೇನೋ ಸೈಟ್ಗೆ ಮಾಡ್ಕೊಳ್ಳೋದೇನು ಇಲ್ಲ. ಇವಾಗ ನಮ್ದು ಇಲ್ಲಿ 333 ಸೈಟ್ ಇದೆ. ಆ ಸೈಟ್ ಅನ್ನು ಮಾಡಿದ್ರೆ ನಮ್ಗೆ ಒಂದು 250 ಕೋಟಿ 300 ಕೋಟಿ ದುಡ್ಡು ಬರುತ್ತೆ. ಅಷ್ಟು ದುಡ್ಡು ಬರುತ್ತೆ ನಮ್ಗೆ. ಆ ದುಡ್ಡು ಬಂದಾಗ ಹಿಂಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲೇಔಟ್ ಮಾಡಿ ಜನರಿಗೆ ಏನಾದ್ರು ಕೊಡೋಣ ಅಂತ ಉದ್ದೇಶ ನಮ್ಗೆ. ಆ ದುಡ್ಡು ನಮ್ಮ ಹತ್ರ ಇದ್ರೆ ಗೌರ್ಮೆಂಟ್ ಅಲ್ಲಿ ಯಾವ್ದೋ ಡಿಪಾರ್ಟ್ಮೆಂಟ್ ದುಡ್ಡು ಬೇಕು ಅದು ಕೊಡ್ರಿ, ಆಮೇಲೆ ಕೊಡ್ತೀವಿ ಅಂದ್ರೆ ಅಲ್ಲಿ ಹೋಗಿದ್ರೆ ಅದು ವಾಪಸ್ ಬರಲ್ಲ, ಮುಗೀತು ಕತೆ ಅಲ್ಲಿ. ಆ ತರ ಆದ್ರಿಂದ ಅದನ್ನ ಇಟ್ಕೊಂಡು ಏನಾದ್ರು ಡೆವಲಪ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದಕ್ಕೆ ರೈತರನ್ನ ಕೇಳಿದ್ವಿ. ಇನ್ನ 1 ತಿಂಗಳು 2 ತಿಂಗಳು ಆದ್ಮೇಲೆ ಇನ್ನ ಒಂದು ಸಭೆ ಮಾಡ್ತೀವಿ. ಆ ಸಭೆನಲ್ಲಿ ಫೈನಲ್ ಟೋಟಲ್ ಇವಾಗ ಸದ್ಯ ಜಾಸ್ತಿ ಇದೆ. ಈಗ ಗೊತ್ತಿರೋದು 167 ಎಕರೆ ಗೊತ್ತು. ಹೌದು, 167 ಎಕರೆ ಗುರುತಿಸಿದ್ವಿ. ಇಷ್ಟವರೆಗೂ ಪ್ಲಾನ್ ತುಂಬಾ ಜನ ಬರ್ತಾರೆ. 5 ಗುಂಟೆ 6 ಗುಂಟೆ 10 ಗುಂಟೆ ಎಲ್ಲ ಇದೆ. ಹೆಚ್ಚು ಕಮ್ಮಿ ಅಂದ್ರೆ ಒಂದು 300 ಜನ 400 ಜನ ಬರ್ಬೋದು. ಅಷ್ಟು ರೈತರಲ್ಲಿ ಬಂದಿದ್ರ ಸರ್? ಎಲ್ಲರೂ ಬಂದಿಲ್ಲ, ನಾಯಕರು ಮಾತ್ರ ಬಂದಿದ್ದಾರೆ. ಕೆಲವರು ರೈತರು ಬಂದಿದ್ದಾರೆ, ನಾಯಕರು ಬಂದಿದ್ದಾರೆ. ಇನ್ನ ಮಿಕ್ಕಿದ ರೈತರು ನಮ್ಗೆ ಹೇಳಿದಾರಲ್ಲ ಕೆಲವರೆಲ್ಲ ನಾವು ಕೊಡ್ತೀವಿ ಸರ್. ರೈಟಿಂಗ್ ಅಲ್ಲಿ ಏನಾದ್ರು ತಗೊಳ್ಳಿಕ್ಕೆ ಎಲ್ಲರ ಹತ್ರ ಇದ್ದೀರಾ? ಇವತ್ತು ಮಾಹಿತಿಯನ್ನ ಹಂಚ್ಕೊಂಡಿದ್ದೇವೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಡೈರೆಕ್ಟ್ ಯಾರು ಕೊಡ್ತೀವಿ ಅಂದ್ರೆ ಅವ್ರು ಬಂದು ಅರ್ಜಿ ಕೊಡ್ಬೋದು. ಬಂದು ಆವಾಗ ಮೆಜಾರಿಟಿ ನೋಡ್ತೀವಿ, ಮೆಜಾರಿಟಿ ಮೇಲೆ ತೀರ್ಮಾನ. ಅವತ್ತು ರೈತರು ಜಾಸ್ತಿ ರೈಟ್ ಕೊಟ್ರೆ ಅದನ್ನು ಇದು ಮಾಡ್ಕೊಳ್ತೀರಿ, ಸಾಧನೆ ಮಾಡ್ಕೊಳ್ತೀರಿ. ಹೌದು, ಜಾಸ್ತಿ ಜನ ರೈತರು ಕೊಟ್ರೆ ಮಾಡ್ಕೊಳ್ಳಿ, ರೈತರೆಲ್ಲ ಕೊಟ್ರೆ ಮಾಡ್ಕೊಳ್ಳಿ. ಭೂಸ್ವಾಧೀನ ಅಂತ ಒಂದು ಇಲ್ಲ, ಇದನ್ನ ಭೂಸ್ವಾಧೀನ ಅಲ್ಲ, ನಾನು ಹೇಳಿದ್ದೇನೆ ಅಂದ್ರೆ ಆಪ್ಷನಬಲ್ ಹೆಂಗಿರುತ್ತೆ. ನಾವು ಅದನ್ನೆಲ್ಲ ಬಿಟ್ಟು ನಿಮ್ಮ ಮುಂದೆ ಬಂದಿದ್ದೀವಿ. ಆಪ್ಷನ್ ಇದೆ, ಆದ್ರೆ ನಾವು ಅದಕ್ಕೆ ಕೈ ಹಾಕಲ್ಲ. ನಿಮ್ಮ ಹತ್ರ ಬಂದಿದ್ದೀವಿ, ನೀವು ಮಾಡಿ. ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀವಿ, ಕೆಟ್ಟ ಕೆಲಸ ಏನಲ್ಲ, ನಮ್ಮನೆ ಕೆಲಸ ಇಲ್ಲ, ಕೋಲಾರ ಜನಕ್ಕೆ ಮಾಡಕ್ ಹೋಗ್ತಾ ಇದ್ದೀವಿ. ಅದಕ್ಕೆ ಅದನ್ನ ಮಾಡಕ್ ಹೋಗ್ತಾ ಇದೀವಿ. ಎಲ್ಲ ಸಹಕಾರ ಮಾಡಿ ಅಂತ ಹೇಳಿದೀವಿ. ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಕರಿತೀವಿ. ನಮ್ಮ ಕೂಡ ಅಧ್ಯಕ್ಷ ಅನಿಪನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕರಿತೀವಿ. ಆವಾಗ ಇನ್ನ ಕೊಡೋರಿದ್ರೆ ಯಾರಾದ್ರೂ ಅರ್ಜಿಗಳನ್ನು ತಗೊಂಡ್ಬಂದು ಕೊಡ್ಬೋದು. ಈ ಫೋಟೋಗಳು ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ, ಇದು ಕೋಲಾರ ಎಂಟ್ರೆನ್ಸ್, ನಮ್ಮ APMC ಇಂದ ಮಾಲೂರು ಕಡೆ ಎಂಟ್ರೆನ್ಸ್ ಆಗ್ತೀವಲ್ಲ, ಅದ್ರದ್ದು ಇದು ಇದರ ಪ್ಲಾನ್ ಮಾಡಿದೀವಿ ಡೆವಲಪ್ ಮಾಡೋದಕ್ಕೆ. ಆಮೇಲೆ ಟವರ್ ಕಡೆಯಿಂದ ಹೋಗ್ತೀವಿ, ಆ ಕಡೆಯಿಂದ ಬರ್ತೀವಲ್ಲ ಆ ಸರ್ಕಲ್, ಅಲ್ಲಿ ಕೋಲಾರ ಇದು ಮಾಡ್ತೀವಿ. ಆಮೇಲೆ ಮೆಕ್ಕೆ ಸರ್ಕಲ್ ಮಾಡ್ತೀವಿ. ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತ್ ಶ್ರೀನಿವಾಸಪುರ ಎಲ್ಲ ಟೆಂಡರ್ ಅಲ್ಲಿ ಇದೆ. ಅದಕ್ಕೆ ಪ್ಲಾನ್ಸ್ ಎಲ್ಲ ಇದು ಟೆಂಡರ್ ಅಲ್ಲಿ ಇದೆ. ಇನ್ನೊಂದು 15 ದಿವಸ 20 ದಿವಸದಲ್ಲಿ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಇದೆಲ್ಲ ರೆಡಿ ಮಾಡಿ, ಎಲ್ಲ ರೆಡಿ. ಸರ್ಕಲ್ ನಿವೇಶನ ಇದು ಏನು ತಗೊಳ್ತೀರಿ, ಅದನ್ನ ಯಾವ ರೀತಿ ಸ್ಟ್ರಕ್ಚರ್ ಮಾಡ್ಬೇಕು ಅಂತ ಏನಾದ್ರು ರೂಪರೇಷೆ? ಇಲ್ಲ, ಇದೆಲ್ಲ ಮಾತಾಡಿ ಎಲ್ಲ ಆದ್ಮೇಲೆ ಮಾಡ್ಬೇಕು. ಮೊದಲೇ ಮಾಡ್ಬಿಟ್ರೆ ಆಮೇಲೆ ಏನೋ ಮಾಡ್ಬಿಟ್ಟವ್ರು ಇವರು ತಿರ್ಗಾ ಗಲಾಟೆಗೆ ಬರ್ತಾರೆ ನಮ್ಮೆಲ್ಲ. ಹಂಗೆಲ್ಲ ಅವ್ರು ಒಪ್ಪಿಗೆ ಇಲ್ಲದೆ ಏನು ಮಾಡೋದು. ಇವತ್ತು ಯಾರು ಕೆಲವರೆಲ್ಲ ಒಪ್ಪಿಗೆ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಕೊಡಲ್ಲ ಅಂತ ಹೇಳಿದ್ರು ಕೆಲವರು. ನಮ್ಗೆ ಇವಾಗ ಒಂದು 10 ಜನ ಒಪ್ಪಿಗೆ ಮಾತಾಡಿದ 10 ಜನದಲ್ಲಿ ಒಪ್ಪಿಗೆ ಕೊಡಲ್ಲ ಅಂದ್ರು. ನಮ್ಗೆ ಒಂದು 20 ಜನ ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ಎಲ್ಲರನ್ನೂ ಕುಂಡ್ರಿಸಿ ಮಾತಾಡ್ತೀವಿ. ಎಲ್ಲರೂ ಕುಂಡ್ರಿಸಿ ಕಮೆಂಟ್ ಮಾಡಿ ಮಾತಾಡಿದ ಮೇಲೆ ತೀರ್ಮಾನ ಆಗೋದು. ಇವತ್ತು ಮಾಹಿತಿ ಕಳ್ಸಿಕೊಟ್ಟಿದೀವಿ. ಇನ್ನೊಂದು ತಿಂಗಳು 1-2 ತಿಂಗಳು ನೋಡೋಣ.